ಕಡೆ ಒಂದು ಸಿನಿಮೆಯ ದೃಶ್ಯ ಅನ್ನೋ ಕಾರಣದಿಂದಾಗಿ ಈ ಯಾವ ಕಟ್ಟಡ ಇದೆ ಇಡಿ ಇದೆಯಲ್ಲ, ಆ ಕಟ್ಟಡದ ಪಕ್ಕದಲ್ಲಿ ಅಂಟ್ಕೊಂಡಿರುವಂತಹ BMTC ಬಸ್ ಸ್ಟಾಪ್ ಇದೆಯಲ್ಲ, ಆ ಬಸ್ ಸ್ಟ್ಯಾಂಡ್ ನ ಮೇಲ್ಗಡೆ ಜನರು ಕುತೂಹಲದಿಂದ ನಿಂತು ನೋಡ್ತಾ ಇದ್ದಾರೆ. ಮತ್ತೊಮ್ಮೆ ಮಂಜಣ್ಣ ಟಾಪ್ ಆಂಗಲ್ ಇಟ್ಟರೆ ನಮಗೆ ಇಲ್ಲಿರುವಂತಹ ಪೊಲೀಸರ ದೃಶ್ಯವನ್ನ ತೋರಿಸಬಹುದು. ಇಲ್ಲಿ TTMC ಶಾಂತಿನಗರ TTMCಯಲ್ಲಿ ಪ್ರತಿನಿತ್ಯ ಜನ ಇರ್ತಿದ್ರು. ಆದ್ರೆ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು, ಪೊಲೀಸರು ಎಲ್ಲವನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತೊಮ್ಮೆ ಮಂಜಣ್ಣ, ಅಲ್ಲಿ ಮೇಲ್ಗಡೆ ನಾವೇನ್ ಜಾರಿ ನಿರ್ದೇಶನಾಲಯದ ಬೋರ್ಡ್ ಅನ್ನ ನೋಡ್ತಾ ಇದೀವಿ, ಅದಕ್ಕೆ ಅಂಟ್ಕೊಂಡಿರುವಂತ ಪ್ರತಿ ಎರಡೆರಡು ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅದರ ಮೇಲ್ಗಡೆ ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಏನಿದೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ, ಅಲ್ಲೂ ಕೂಡ ಪೊಲೀಸರಿದ್ದಾರೆ. ಮತ್ತೊಂದ್ ಕಡೆ ಬಲಭಾಗದಲ್ಲಿ ತೋರಿಸ್ತೇವೆ, ಆ ಒಂದು ಕಟ್ಟಡದಲ್ಲೂ ಕೂಡ, ಅಂದ್ರೆ ಇಲ್ಲಿ ಖಾಸಗಿ ಹೋಟೆಲ್ ಒಂದಿದೆ, ಅಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲಿಯೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ನುಗ್ಗಬಾರದು, ಯಾವುದೇ ಕಾರಣಕ್ಕೂ ಇಡಿ ಆಫೀಸ್ನ ಒಳಗಡೆ ಹೋಗಬಾರದು, ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಹೆಚ್ಚಿನ ಪೊಲೀಸರ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಕೇವಲ 70 ರಿಂದ 90 ಜನ ಅನ್ಕೊಂಡಿದ್ವಿ. ಕ್ರಮೇಣ ಯಾವಾಗ ಇಲ್ಲಿ ಕ್ರೌಡ್ ಹೆಚ್ಚಾಯಿತು ಆಗ ಇಲ್ಲಿ ದ್ವಿಗುಣ ಆಗಿದೆ ಪೊಲೀಸರ ಸಂಖ್ಯೆ. ಈ ಸದ್ಯದ ಮಟ್ಟಿಗೂ ಕೂಡ ಪೊಲೀಸರು, ಅಂದ್ರೆ ಎಸ್ಪೆಷಲಿ ಟ್ರಾಫಿಕ್ ಪೊಲೀಸರು, ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಈಗ ಹರಸಾಹಸವನ್ನ ಪಡಬೇಕಾದಂತ ಅನಿವಾರ್ಯತೆಯನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿದ್ದಂತ ಆ ಸಿನಿಮ್ಯಾಟಿಕ್ ದೃಶ್ಯ ಏನಿತ್ತು, ಕಾಂಗ್ರೆಸ್ನ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯೋದು, ಈಗ ಅದು ಬಹುತೇಕ ಕ್ಲಿಯರ್ ಆಗಿದ್ರು ಕೂಡ ಈಗ ಇಲ್ಲಿ ತಿಳಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗುವಂತ ಒಂದೆರಡು ಹೆಜ್ಜೆ ಮಾತ್ರ ಬಾಕಿ ಇರುವಂತದ್ದು. ಬ್ಯಾಕ್ ಟು ಯು ಸ್ಮಿತಾ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಯೂತ್ ಕಾಂಗ್ರೆಸ್, NSUI ಹಾಗೆ ವಿವಿಧ ಕಾಂಗ್ರೆಸ್ನ ಘಟಕಗಳಿಂದ ಪ್ರತಿಭಟನೆಯನ್ನ ಮಾಡಿಸಲಾಗ್ತಾ ಇತ್ತು. ಇಡೀ ಚಾರ್ಜ್ ಶೀಟ್ ವಿರುದ್ಧ ಇದೀಗ ಕಾಂಗ್ರೆಸ್ ಪಡೆ ರಾಜ್ಯದಲ್ಲಿ ಕೆರಳಿ ಕೆಂಡವಾಗಿದೆ. ಬೆಂಗಳೂರಿನ ಇಡಿ ಕಚೇರಿಗೆ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಇಡಿ ಕಚೇರಿ ಮುತ್ತಿಗೆ ಹಾಕಲಿಕ್ಕೆ ಮುಂದಾದ್ರು. ಹೀಗಾಗಿ ಶಾಂತಿನಗರದ ಇಡಿ ಕಚೇರಿ ಬಳಿಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಇಡಿ ಕಚೇರಿ ಸುತ್ತಲೂ ಕೂಡ ಇದೀಗ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಕಾಂಗ್ರೆಸ್ ಪ್ರತಿಭಟನೆ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ರು. ಬಹುತೇಕ ಪ್ರತಿಭಟನಾಕಾರರನ್ನ ಇದೀಗ ಶಾಂತಿನಗರದ ಇಡಿ ಕಚೇರಿ ಸುತ್ತಮುತ್ತಲಿಂದ ಕ್ಲಿಯರ್ ಮಾಡಿದ್ದಾರೆ. ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದು ಅಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ ಪೊಲೀಸರು. ಶಾಂತಿನಗರದ ಇಡಿ ಕಚೇರಿ ಮುಂಭಾಗದಲ್ಲಿ ಇವತ್ತು ಹೈಡ್ರಾಮಾವೇ ಸೃಷ್ಟಿಯಾಯಿತು. ಯೂತ್ ಕಾಂಗ್ರೆಸ್ ಹಾಗೆ NSUI ಘಟಕಗಳಿಂದ ಪ್ರತಿಭಟನೆ ಮಾಡಲಾಯಿತು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ನಾಯಕರ ವಿರುದ್ಧ ಇಡಿ ಕಾರ್ಯಾಚರಣೆಯನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ಕೈಗೊಂಬೆ ಮಾಡಿಕೊಂಡು ವಿರೋಧ ಪಕ್ಷ, ಅದರಲ್ಲೂ ಕಾಂಗ್ರೆಸ್ನ ನಾಯಕರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡುತ್ತಿದೆ ಅನ್ನೋದು ಪ್ರತಿಭಟನಾಕಾರರ ಆರೋಪ ಆಗಿತ್ತು. ಕೇಂದ್ರದ ವಿರುದ್ಧ ಹಾಗೆ ಇಡಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ ಸಂದರ್ಭದ ದೃಶ್ಯಗಳನ್ನ ನೀವು ಮತ್ತೊಮ್ಮೆ ಗಮನಿಸ್ತಾ ಇದ್ದೀರಿ. ಬಹುತೇಕ ಕಾಂಗ್ರೆಸ್ನ ನಾಯಕರನ್ನ ಇದೀಗ ಹಾಗೆ ಕಾರ್ಯಕರ್ತರನ್ನ, ಯಾರೆಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿದ್ರು ಎಲ್ಲರನ್ನ ವಶಕ್ಕೆ ಪಡೆದಿದ್ದಾರೆ, ಸ್ಥಳಾಂತರ ಮಾಡಿದ್ದಾರೆ. ಶಾಂತಿನಗರ ಡಿಪೋ ಸುತ್ತಮುತ್ತಲ ಏರಿಯಾ ಟ್ರಾಫಿಕ್ ಯೂಶಲಿ ಹೆಚ್ಚಿರುವ ಜಾಗ, ಹೀಗಾಗಿ ಇತರ ವಾಹನ ಸಂಚಾರರಿಗೆ ಕಷ್ಟ ಆಗಬಾರದು ಅಂತ ಹೇಳಿ ಅವರೆಲ್ಲರನ್ನ ಕೂಡ ಕ್ಲಿಯರ್ ಮಾಡಿಸಿ ಪ್ರತಿಭಟನಾಕಾರರನ್ನ ಇದೀಗ ಟ್ರಾಫಿಕ್ ಪೊಲೀಸರು ಯಥಾವತ್ತಾಗಿ ವಾಹನ ಸಂಚಾರಕ್ಕೆ ಅನುವನ್ನ ಮಾಡಿಕೊಡ್ತಿದ್ದಾರೆ. ಮತ್ತೊಂದು ಕಡೆ ಪ್ರತಿಕೃತಿಯನ್ನ ತಂದು ದಹನ ಮಾಡೋ ಪ್ರಯತ್ನವನ್ನ ನಡು ರಸ್ತೆಯಲ್ಲೇ ಮಾಡಿದ್ರು ಕಾಂಗ್ರೆಸ್ನ ಕಾರ್ಯಕರ್ತರು. ಆ ಸಂದರ್ಭದ ದೃಶ್ಯವನ್ನ ಕೂಡ ನೀವು ಗಮನಿಸುತ್ತಿದ್ದೀರಿ. ಆದ್ರೆ ಪೊಲೀಸರು ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ಪ್ರತಿಕೃತಿ ದಹಿಸಲಿಕ್ಕೆ ಬಂದಂತಹ ಕಾರ್ಯಕರ್ತರನ್ನ ಅಲ್ಲಿಂದ ಚದುರಿಸಿದ್ರು. ಜೊತೆಗೆ ಆ ಪ್ರತಿಕೃತಿ ದಹನಕ್ಕೆ ತಂದ ವಸ್ತುಗಳನ್ನೆಲ್ಲ ಕೂಡ ರಸ್ತೆ ಬದಿಯಲ್ಲಿ ಎತ್ತು ಅದನ್ನ ಆ ರೋಡನ್ನ ಕೂಡ ಕ್ಲಿಯರ್ ಮಾಡಿಸಿದ್ದಾರೆ. ಸದ್ಯಕ್ಕೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವ ಮೂಲಕ ಪ್ರತಿಭಟನೆಯನ್ನ ನಿಯಂತ್ರಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಇಡಿ ಕಚೇರಿಗೆ ಈಗಲೂ ಕೂಡ ಬಿಗಿಯಾದ ಬಂದೋಬಸ್ತನ್ನ ಮುಂದುವರೆಸಲಾಗಿದೆ. ಇನ್ನು ಇದಕ್ಕೂ ಮುಂಚೆ ಕಡೆ ಒಂದು ಸಿನಿಮೆಯ ದೃಶ್ಯ ಅನ್ನೋ ಕಾರಣದಿಂದಾಗಿ ಈ ಯಾವ ಕಟ್ಟಡ ಇದೆ ಇಡಿ ಇದೆಯಲ್ಲ, ಆ ಕಟ್ಟಡದ ಪಕ್ಕದಲ್ಲಿ ಅಂಟ್ಕೊಂಡಿರುವಂತಹ BMTC ಬಸ್ ಸ್ಟಾಪ್ ಇದೆಯಲ್ಲ,
ಆ ಬಸ್ ಸ್ಟ್ಯಾಂಡ್ ನ ಮೇಲ್ಗಡೆ ಜನರು ಕುತೂಹಲದಿಂದ ನಿಂತು ನೋಡ್ತಾ ಇದ್ದಾರೆ. ಮತ್ತೊಮ್ಮೆ ಮಂಜಣ್ಣ ಟಾಪ್ ಆಂಗಲ್ ಇಟ್ಟರೆ ನಮಗೆ ಇಲ್ಲಿರುವಂತಹ ಪೊಲೀಸರ ದೃಶ್ಯವನ್ನ ತೋರಿಸಬಹುದು. ಇಲ್ಲಿ ಟಿಟಿಎಂಸಿ ಶಾಂತಿನಗರ ಟಿಟಿಎಂಸಿಯಲ್ಲಿ ಪ್ರತಿನಿತ್ಯ ಜನ ಇರ್ತಿದ್ರು. ಆದ್ರೆ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು, ಪೊಲೀಸರು ಎಲ್ಲವನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತೊಮ್ಮೆ ಮಂಜಣ್ಣ, ಅಲ್ಲಿ ಮೇಲ್ಗಡೆ ನಾವೇನ್ ಜಾರಿ ನಿರ್ದೇಶನಾಲಯದ ಬೋರ್ಡ್ ಅನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ಅಂಟ್ಕೊಂಡಿರುವಂತ ಪ್ರತಿ ಎರಡೆರಡು ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅದರ ಮೇಲ್ಗಡೆ ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಏನಿದೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ, ಅಲ್ಲೂ ಕೂಡ ಪೊಲೀಸರಿದ್ದಾರೆ. ಮತ್ತೊಂದು ಕಡೆ ಬಲಭಾಗದಲ್ಲಿ ತೋರಿಸ್ತೇವೆ, ಆ ಒಂದು ಕಟ್ಟಡದಲ್ಲೂ ಕೂಡ, ಅಂದ್ರೆ ಇಲ್ಲಿ ಖಾಸಗಿ ಹೋಟೆಲ್ ಒಂದಿದೆ, ಅಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲಿಯೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ನುಗ್ಗಬಾರದು, ಯಾವುದೇ ಕಾರಣಕ್ಕೂ ಇಡಿ ಆಫೀಸ್ನ ಒಳಗಡೆ ಹೋಗಬಾರದು, ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಹೆಚ್ಚಿನ ಪೊಲೀಸರ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಕೇವಲ 70 ರಿಂದ 90 ಜನ ಅನ್ಕೊಂಡಿದ್ವಿ. ಕ್ರಮೇಣ ಯಾವಾಗ ಇಲ್ಲಿ ಕ್ರೌಡ್ ಹೆಚ್ಚಾಯಿತು ಆಗ ಇಲ್ಲಿ ದ್ವಿಗುಣ ಆಗಿದೆ ಪೊಲೀಸರ ಸಂಖ್ಯೆ. ಈ ಸದ್ಯದ ಮಟ್ಟಿಗೂ ಕೂಡ ಪೊಲೀಸರು, ಅಂದ್ರೆ ಎಸ್ಪೆಷಲಿ ಟ್ರಾಫಿಕ್ ಪೊಲೀಸರು, ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಈಗ ಹರಸಾಹಸವನ್ನ ಪಡಬೇಕಾದಂತ ಅನಿವಾರ್ಯತೆಯನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿದ್ದಂತ ಆ ಸಿನಿಮ್ಯಾಟಿಕ್ ದೃಶ್ಯ ಏನಿತ್ತು, ಕಾಂಗ್ರೆಸ್ನ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯೋದು, ಈಗ ಅದು ಬಹುತೇಕ ಕ್ಲಿಯರ್ ಆಗಿದ್ರು ಕೂಡ ಈಗ ಇಲ್ಲಿ ತಿಳಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗುವಂತ ಒಂದೆರಡು ಹೆಜ್ಜೆ ಮಾತ್ರ ಬಾಕಿ ಇರುವಂತದ್ದು. ಬ್ಯಾಕ್ ಟು ಯು ಸ್ಮಿತಾ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಯೂತ್ ಕಾಂಗ್ರೆಸ್, NSUI ಹಾಗೆ ವಿವಿಧ ಕಾಂಗ್ರೆಸ್ನ ಘಟಕಗಳಿಂದ ಪ್ರತಿಭಟನೆಯನ್ನ ಮಾಡಿಸಲಾಗ್ತಾ ಇತ್ತು. ಇಡೀ ಚಾರ್ಜ್ ಶೀಟ್ ವಿರುದ್ಧ ಇದೀಗ ಕಾಂಗ್ರೆಸ್ ಪಡೆ ರಾಜ್ಯದಲ್ಲಿ ಕೆರಳಿ ಕೆಂಡವಾಗಿದೆ. ಬೆಂಗಳೂರಿನ ಇಡಿ ಕಚೇರಿಗೆ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಇಡಿ ಕಚೇರಿ ಮುತ್ತಿಗೆ ಹಾಕಲಿಕ್ಕೆ ಮುಂದಾದ್ರು. ಹೀಗಾಗಿ ಶಾಂತಿನಗರದ ಇಡಿ ಕಚೇರಿ ಬಳಿಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಇಡಿ ಕಚೇರಿ ಸುತ್ತಲೂ ಕೂಡ ಇದೀಗ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಕಾಂಗ್ರೆಸ್ ಪ್ರತಿಭಟನೆ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ರು. ಬಹುತೇಕ ಪ್ರತಿಭಟನಾಕಾರರನ್ನ ಇದೀಗ ಶಾಂತಿನಗರದ ಇಡಿ ಕಚೇರಿ ಸುತ್ತಮುತ್ತಲಿಂದ ಕ್ಲಿಯರ್ ಮಾಡಿದ್ದಾರೆ. ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದು ಅಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ ಪೊಲೀಸರು. ಶಾಂತಿನಗರದ ಇಡಿ ಕಚೇರಿ ಮುಂಭಾಗದಲ್ಲಿ ಇವತ್ತು ಹೈಡ್ರಾಮಾವೇ ಸೃಷ್ಟಿಯಾಯಿತು. ಯೂತ್ ಕಾಂಗ್ರೆಸ್ ಹಾಗೆ NSUI ಘಟಕಗಳಿಂದ ಪ್ರತಿಭಟನೆ ಮಾಡಲಾಯಿತು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ನಾಯಕರ ವಿರುದ್ಧ ಇಡಿ ಕಾರ್ಯಾಚರಣೆಯನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ಕೈಗೊಂಬೆ ಮಾಡಿಕೊಂಡು ವಿರೋಧ ಪಕ್ಷ, ಅದರಲ್ಲೂ ಕಾಂಗ್ರೆಸ್ನ ನಾಯಕರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡುತ್ತಿದೆ ಅನ್ನೋದು ಪ್ರತಿಭಟನಾಕಾರರ ಆರೋಪ ಆಗಿತ್ತು. ಕೇಂದ್ರದ ವಿರುದ್ಧ ಹಾಗೆ ಇಡಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ ಸಂದರ್ಭದ ದೃಶ್ಯಗಳನ್ನ ನೀವು ಮತ್ತೊಮ್ಮೆ ಗಮನಿಸ್ತಾ ಇದ್ದೀರಿ. ಬಹುತೇಕ ಕಾಂಗ್ರೆಸ್ನ ನಾಯಕರನ್ನ ಇದೀಗ ಹಾಗೆ ಕಾರ್ಯಕರ್ತರನ್ನ, ಯಾರೆಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿದ್ರು ಎಲ್ಲರನ್ನ ವಶಕ್ಕೆ ಪಡೆದಿದ್ದಾರೆ, ಸ್ಥಳಾಂತರ ಮಾಡಿದ್ದಾರೆ. ಶಾಂತಿನಗರ ಡಿಪೋ ಸುತ್ತಮುತ್ತಲ ಏರಿಯಾ ಟ್ರಾಫಿಕ್ ಯೂಶಲಿ ಹೆಚ್ಚಿರುವ ಜಾಗ, ಹೀಗಾಗಿ ಇತರ ವಾಹನ ಸಂಚಾರರಿಗೆ ಕಷ್ಟ ಆಗಬಾರದು ಅಂತ ಹೇಳಿ ಅವರೆಲ್ಲರನ್ನ ಕೂಡ ಕ್ಲಿಯರ್ ಮಾಡಿಸಿ ಪ್ರತಿಭಟನಾಕಾರರನ್ನ ಇದೀಗ ಟ್ರಾಫಿಕ್ ಪೊಲೀಸರು ಯಥಾವತ್ತಾಗಿ ವಾಹನ ಸಂಚಾರಕ್ಕೆ ಅನುವನ್ನ ಮಾಡಿಕೊಡ್ತಿದ್ದಾರೆ. ಮತ್ತೊಂದು ಕಡೆ ಪ್ರತಿಕೃತಿಯನ್ನ ತಂದು ದಹನ ಮಾಡೋ ಪ್ರಯತ್ನವನ್ನ ನಡು ರಸ್ತೆಯಲ್ಲೇ ಮಾಡಿದ್ರು ಕಾಂಗ್ರೆಸ್ನ ಕಾರ್ಯಕರ್ತರು. ಆ ಸಂದರ್ಭದ ದೃಶ್ಯವನ್ನ ಕೂಡ ನೀವು ಗಮನಿಸುತ್ತಿದ್ದೀರಿ. ಆದ್ರೆ ಪೊಲೀಸರು ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ಪ್ರತಿಕೃತಿ ದಹಿಸಲಿಕ್ಕೆ ಬಂದಂತಹ ಕಾರ್ಯಕರ್ತರನ್ನ ಅಲ್ಲಿಂದ ಚದುರಿಸಿದ್ರು. ಜೊತೆಗೆ ಆ ಪ್ರತಿಕೃತಿ ದಹನಕ್ಕೆ ತಂದ ವಸ್ತುಗಳನ್ನೆಲ್ಲ ಕೂಡ ರಸ್ತೆ ಬದಿಯಲ್ಲಿ ಎಸ್ತು ಅದನ್ನ ಆ ರೋಡನ್ನ ಕೂಡ ಕ್ಲಿಯರ್ ಮಾಡಿಸಿದ್ದಾರೆ. ಸದ್ಯಕ್ಕೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವ ಮೂಲಕ ಪ್ರತಿಭಟನೆಯನ್ನ ನಿಯಂತ್ರಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಇಡಿ ಕಚೇರಿಗೆ ಈಗಲೂ ಕೂಡ ಬಿಗಿಯಾದ ಬಂದೋಬಸ್ತನ್ನ ಮುಂದುವರೆಸಲಾಗಿದೆ.